ನಮಸ್ತೆ ವೀಕ್ಷಕರೇ, ಈಗಾಗಲೇ 7ನೇ ವೇತನ ಆಯೋಗದ ಬಗ್ಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಬಿಸಿ ಚರ್ಚೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಿರುವಂತಹ ಸಚಿವ ಸಂಪುಟದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ನಿನ್ನೆ ನಡೆದಿರುವಂತಹ ಸಚಿವ ಸಂಪುಟದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ 7ನೇ ವೇತನ ಆಯೋಗದ ಜಾರಿಗೆ ಕುರಿತು ಒಂದು ಅಧಿಕಾರವನ್ನ ನೀಡಲಾಗಿದೆ ಅಂತಾನೆ ಹೇಳಬಹುದು. ಇಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಕ್ರಮವನ್ನ ಕೈಗೊಳ್ಳುತ್ತಾರೆ, ಹಾಗೆ 7ನೇ ವೇತನ ಆಯೋಗ ಯಾವ ರೀತಿ ಜಾರಿಯಾಗುತ್ತೆ, ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿರತಕ್ಕಂಥ ಒಂದು ಬೆನಿಫಿಟ್ ಎಲ್ಲ ಸಿಗ್ತಾ ಹೋಗುತ್ತೆ, ಎಲ್ಲ ರೀತಿಯಾದ ಮಾಹಿತಿಯನ್ನು ಅವರು ಈ ಮುಂದಿನ ದಿನಗಳಲ್ಲಿ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದರ ಕುರಿತು CS ಷಡಕ್ಷರಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಇವರು ಏನ್ ಹೇಳ್ತಾರೆ ಅನ್ನೋದರ ಬಗ್ಗೆ ಒಂದು ವಿಡಿಯೋ ತುಣುಕಿದೆ, ಅದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪದೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗಳು ಬೇಕು ಅಂತಂದ್ರೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, CS ಷಡಕ್ಷರಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈ ಒಂದು ಬೆಳವಣಿಗೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. 7ನೇ ವೇತನ ಆಯೋಗದ ವರದಿಯನ್ನ ಜಾರಿಗೆ ತರಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದಲ್ಲಿ ಅಧಿಕಾರ ನೀಡಿದೆ ಅನ್ನುವಂಥದ್ದು ಈಗ ಕೂಡ ಮಾಧ್ಯಮದಲ್ಲಿ ನಾನು ಕೂಡ ಗಮನಿಸಿದೆ. ಸೊ ಅದಕ್ಕೆ ಪೂರಕವಾಗಿ ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಕೂಡ ಬೇರೆ ಬೇರೆ ಮೂಲಗಳಿಂದ ಮಾಧ್ಯಮದ ಮುಖಾಂತರ ಕೂಡ ತಿಳಿದಿದೆ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅಧಿಕಾರಿಗಳ ಜೊತೆ ನಾವು ಕಳೆದ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ನಿರಂತರವಾಗಿ ಪ್ರಯತ್ನ ಮತ್ತು ಸಂಘಟನೆ ಕಡೆಯಿಂದ ಒತ್ತಡವನ್ನು ಹಾಕಿರುವಂಥ ಹಿನ್ನೆಲೆಯಲ್ಲಿ ಅದು ಪ್ರಯತ್ನದ ಹಾದಿಯಲ್ಲಿದೆ ಎನ್ನುವಂಥ ಮಾಹಿತಿ ಕೂಡ ನಮಗೆ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ಅದು ಸಬ್ಜೆಕ್ಟು ಬಂದಿದೆಯಾ, ಫಾರ್ಮಲ್ ಆಗಿದೆಯಾ, ಇನ್ಫಾರ್ಮಲ್ ಆಗಿದೆಯಾ ಅನ್ನುವಂಥ ಮಾಹಿತಿ ನಾನು ಹೇಳಲಿಕ್ಕೆ ನನಗೆ ಕೂಡ ಮಾಹಿತಿ ಇಲ್ಲ. ಬಟ್ ಈ ವಿಚಾರಗಳು ಚರ್ಚೆ ಆಗಿದೆ. ಯಾಕಂದರೆ ವೇತನ ಆಯೋಗ ಈಗಾಗಲೇ ವರದಿಯನ್ನು ಕೊಟ್ಟಿದೆ. ವರದಿ ಕೊಟ್ಟು 2.5 ತಿಂಗಳಾಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದರೆ ವರದಿ ಬಂದಾಗ ಸಚಿವ ಸಂಪುಟದಲ್ಲಿ ಚರ್ಚೆಗಳಾಗಬೇಕಾಗ್ತದೆ. ಅದು ಚರ್ಚೆಗಳಾಗಿದೆ ಅನ್ನುವಂಥ ಮಾಹಿತಿ ಕೂಡ ನನಗೆ ಕೂಡ ಸಿಕ್ಕಿರುವಂಥದ್ದು ತುಂಬ ಸಂತೋಷ. ಯಾಕಂದರೆ ಇವತ್ತಿನ ಮಾಧ್ಯಮದ ಇದ್ರ ಪ್ರಕಾರ ಅಲ್ಲಿ ಚರ್ಚೆ ಆಗಿದ್ದೇ ಆದರೆ ಅದು ಇಂಪ್ಲಿಮೆಂಟೇ ಆಗುವಂಥದ್ದಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆ, ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಾಗಿ ಸಲ್ಲಿಸ್ತೇನೆ. ಬಟ್ ಅದು ಇಮ್ಮಿಡಿಯೇಟಾಗಿ ಅದು ಇಂಪ್ಲಿಮೆಂಟನ್ನು, ವರದಿಯನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು ಜಾರಿಗೆ ತರುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ರಾಜ್ಯದ ನೌಕರೆಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು. ಯಾಕಂದರೆ ವೇತನ ಆಯೋಗ ಫೆಬ್ರವರಿ ತಿಂಗಳಲ್ಲಿ ಸಮ್ಮೇಳನ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದರು, ಪೇ ಕಮಿಷನ್ ರಿಪೋರ್ಟ್ ಬಂದಾಗ ನಾನು ತೆಗೆದುಕೊಂಡು ಮಾಡ್ತೇನೆ ಎಂದಿದ್ರು. ಮೊನ್ನೆ ಕೋಡ್ ಆಫ್ ಕಂಡಕ್ಟ್ ಮುಂಚೆ ಕೂಡ ಭೇಟಿ ಮಾಡಿದಾಗ ಅದು ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. 27.5% ಏನು ಫಿಟ್ಮೆಂಟ್ ಇದೆ, ಸೊ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಯಥಾವತ್ತಾಗಿರುವಂಥ ವರದಿ ಜಾರಿಗೆ ತಂದರೆ ಈ ರಾಜ್ಯದ ಸರ್ಕಾರಿ ನೌಕರ ಆಭಾರಿಯಾಗಿದ್ದೇವೆ. ನಾವು ಕೂಡ ಅಧಿಕಾರಿಗಳು, ಸರ್ಕಾರ, ಮುಖ್ಯಮಂತ್ರಿಗಳು ಒತ್ತಡವನ್ನು ಹಾಕಿದ್ದೇವೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು 7ನೇ ವೇತನ ಆಯೋಗದ ಬಗ್ಗೆ CS ಷಡಕ್ಷರಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಇವರು ಒಂದು ಪ್ರತಿಕ್ರಿಯೆ ನೀಡಿರುವಂತಹ ಒಂದು ವಿಡಿಯೋ ತುಣುಕನ್ನ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಿರೀಕ್ಷೆಗಳು ಇರುವಂತದ್ದನ್ನು ನೋಡಬಹುದು. ಇದೊಂದು ಹೊಸ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರರಿಗೆ ಮುಂದಿನ ದಿನಗಳಲ್ಲಿ ಕೆಲವೇ ಒಂದು ದಿನಗಳಲ್ಲಿ ಈ ಒಂದು ಶುಭ ಸುದ್ದಿ ಹೊರಗೆ ಬೀಳುತ್ತಾ ಅಂತ ಕಾಯ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಈ ಒಂದು 7ನೇ ವೇತನ ಆಯೋಗ ಜಾರಿ ಆಗಲಿ ಅನ್ನುವಂಥದ್ದು ಇಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಒಂದು ಉದ್ದೇಶ ಆಗಿರುವಂಥದ್ದನ್ನು ನೋಡಬಹುದು. ಸೊ ಇದೇ ರೀತಿ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.